ಫ್ರೆಂಡ್ಸ್, ಬೇಸಿಗೆ ಕಾಲ ಬಂದಿದೆ, ತೀರಾ ಬಿಸಿಲಿದೆ. ನಿಮಗೆಲ್ರಿಗೂ ಗೊತ್ತು ಬೇಸಿಗೆ ಕಾಲ ಅಂದರೆ ಮಾವಿನ ಹಣ್ಣಿನ ಸೀಸನ್ ಅಂತ. ಸೊ ನನಗೆ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣು ತಿಂದಿಲ್ಲ ಅಂದರೆ ಹೇಗೆ ಅಲ್ವಾ. ಆದರೆ ಈ ಬಿಸಿಲಲ್ಲಿ ನನಗೆ ಹೊರಗೋಗಿ ತರುವಷ್ಟು ಪೇಷನ್ಸ್ ಇಲ್ಲ. ಅದಕ್ಕೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಮ್ಯಾಂಗೋಸ್ನ ಆರ್ಡರ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಈ ಬಿಸಿಲಿಗೆ ನಾನು ಮ್ಯಾಂಗೋಸ್ ತರೋಕ್ಕೆ ಅಂತ ಹೋದರೆ ತುಂಬಾ ಸುಸ್ತಾಗ್ಬಿಡ್ತೀನಿ, ಅಷ್ಟು ಬಿಸಿಲಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ನಿಮಗೆ ತುಂಬಾ ಚಾಯ್ಸಸ್ ಸಿಗುತ್ತೆ. ಬೇರೆ ಬೇರೆ ರೀತಿಯ ಹಣ್ಣುಗಳಿವೆ. ಆಲ್ಫನ್ಸೋ, ಬಂಗಾನಪಲ್ಲಿ, ಸಿಂಧೂರ, ಕೇಸರ, ಈ ಥರದ್ದೆಲ್ಲ ಇದೆ. ನೀವು ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಸ್ವಿಗ್ಗಿ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಪಕ್ಕದಲ್ಲೇ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಂತ ಕಾಣಿಸ್ತಿದೆ ನೋಡಿ. ಅಲ್ಲಿ ನಿಮಗೆ ದಿನನಿತ್ಯ ಬೇಕಾಗುವಂಥ ಹಾಲಾಗಿರ್ಬೋದು, ತರಕಾರಿ ಆಗಿರ್ಬೋದು, ಗ್ರಾಸರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಹೂವು ಆಗಿರ್ಬೋದು, ಹೀಗೆ ನಾನಾ ಥರದ ಪದಾರ್ಥಗಳೆಲ್ಲ ಸಿಗುತ್ತೆ ದಿನನಿತ್ಯ ಬಳಸುವಂಥದ್ದು. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡಿದರೆ ಆಯಿತು. ಆರ್ಡರ್ ಮಾಡೋದು ಕೂಡ ತುಂಬ ಸುಲಭ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ. ಸೊ ನಮ್ಮ ಕೆಲಸನ ತುಂಬಾ ಸುಲಭ ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಸ್ವಲ್ಪ ಮ್ಯಾಂಗೋಸು, ಫ್ರೂಟ್ಸ್ನ ಆರ್ಡರ್ ಮಾಡಿದ್ದೀನಿ. ಇನ್ನು ಕೆಲವೇ ನಿಮಿಷದಲ್ಲಿ ಮನೆಗೆ ಡೆಲಿವರಿ ಮಾಡ್ತಾರೆ. ನನ್ನ ಆರ್ಡರ್ ಬಂದಿದೆ ಅನಿಸುತ್ತೆ. ಫ್ರೆಂಡ್ಸ್, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಸ್ವಿಗ್ಗಿ ಆ್ಯಪ್ನಲ್ಲೇ ಇದೆ. ನೀವು ಖಂಡಿತ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಯೂಸ್ ಮಾಡಿ. ಯಾಕೆ ಅಂತಂದರೆ ತುಂಬಾ ಬೇಗ ಡೆಲಿವರಿ ಮಾಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ನಿಮಗೆ ಬೇಕಾಗಿರುವ ಸಾಮಾನು ನಿಮ್ಮ ಮನೆಗೆ ಸೇರುತ್ತೆ. ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಆರ್ಡರ್ ಪ್ಲೇಸ್ ಮಾಡ್ತಾಯಿದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೇಲೆ ಹೋಗಿ IMNEXT ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿ. ನೀವು ಈ ಕೂಪನ್ ಕೋಡ್ನ ಯೂಸ್ ಮಾಡಿದರೆ ನಿಮ್ಮ ಫಸ್ಟ್ ಆರ್ಡರ್ ಮೇಲೆ ಫ್ಲಾಟ್ 100 ರೂಪೀಸ್ ಆಫ್ ಸಿಗುತ್ತೆ. ಹಾಗೆ ನಿಮಗೆ ನಿಮ್ಮ ಫಸ್ಟ್ 5 ಆರ್ಡರ್ಗೆ ಫ್ರೀ ಡೆಲಿವರಿನೂ ಸಿಗುತ್ತೆ. ಮತ್ತು ಇನ್ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಬೇಗ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿ ಈ ಬೇಸಿಗೆ ಕಾಲನ ಎಂಜಾಯ್ ಮಾಡಿ. ನಾನು ನಿಮಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಗಂಟೆ ಇವಾಗ 7 ಆಯಿತು. ಇವತ್ತು ಮಂಗಳವಾರ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು ಅಂತ ನಾನು ಬೆಳಗ್ಗೆ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ, ಯಾರೆಲ್ಲ ವಿಶ್ ಮಾಡಿದ್ರಿ ಅವರಿಗೆಲ್ಲ. ಸೊ ನನ್ನ ಹಸ್ಬೆಂಡ್ ನಿನ್ನೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ ಬಂದುಬಿಟ್ಟು ಮತ್ತೆ ಏನೋ ಫ್ರೆಂಡ್ ಜೊತೆ ಕೆಲಸ ಇದೆ ಅಂತ ಹೋಗಿದ್ದಾರೆ. ಇನ್ನೂ ಬರೋದು ತುಂಬಾ ಲೇಟ್ ಆಗುತ್ತೆ ಅನಿಸುತ್ತೆ. ಅಂತ ಏನು ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಏನಿಲ್ಲ. ಬೆಳಗ್ಗೆ ಸಿಂಪಲಾಗಿ ಒಂದು ಕೇಸರಿ ಬಾತ್ ಮಾಡಿದೆ ಅಷ್ಟೇ. ಸ್ವೀಟ್ ಕೇಸರಿ ಬಾತ್ ಮಾಡಿ ಹಾಕ್ಕೊಟ್ಟೆ. ಯಾಕಂದರೆ ಬಂದು 1 ಅವರ್ ಕೂಡ ಇರಲಿಲ್ಲ, ತಕ್ಷಣ ಹೊರಟ್ರು. ಸೊ ಏನಾದರೂ ಮಾಡೋಣ ಅಂತ ನನ್ನ ಪ್ಲ್ಯಾನಿಂಗ್ ಇತ್ತು. ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ಇದ್ದಾರೆ. ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನೋಡೋಣ, ಆಮೇಲೆ ಬಂದಮೇಲೆ ನೋಡೋಣ. ಹಾಗೆಯೇ ಇನ್ನು ಕೆಲಸಗಳಂದರೆ ಅಡುಗೆ ಕೆಲಸ ಸ್ವಲ್ಪ ಬಾಕಿ ಇದೆ, ಅದನ್ನು ಮಾತ್ರ ಮಾಡ್ಕೊಬೇಕು. ಇವತ್ತು ನಾನು ಈ ಬ್ಲಾಗಲ್ಲಿ ತುಂಬ ಜನ ನನಗೆ ಕಮೆಂಟ್ಸ್ ಹಾಕ್ತಾನೆ ಇರ್ತೀರ ಒಂದು ಪ್ರಶ್ನೆ. ಸೊ ಅದಕ್ಕೆ ನಾನು ಆನ್ಸರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪೇಮೆಂಟ್ ಎಷ್ಟು? ನನಗೆ ವಾರದಲ್ಲಿ 2 ಸಲ ನನಗೆ ಈ ಕಮೆಂಟ್ಸ್ ಅಂತೂ ಬರ್ತಾನೆ ಇರುತ್ತೆ. ಅದರಲ್ಲಿ ನಾನು ಕಮೆಂಟ್ಸಲ್ಲಿ ರಿಪ್ಲೈ ಕೊಟ್ಟಿದ್ರು ಕೂಡ $100 ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಕೂಡ ಸುಳ್ಳು ಹೇಳ್ತೀರಾ. ನೀವು ಇಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀರಾ, ಅಷ್ಟೊಂದು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ನೀವು ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀರಾ, ಅಷ್ಟೊಂದು ವ್ಯೂಸ್ ಬರುತ್ತೆ, $100 ಮಾಡಲ್ವಾ ಅಂತ ಕೇಳ್ತಾನೆ ಇರ್ತೀರಾ. ಸುಳ್ಳು ಹೇಳ್ತೀರಾ ಅಂತಾರೆ. ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ಇರೋ ವಿಷಯನೇ ಹೇಳ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ನಾನು ಮುಂಚಿನ ಥರ ಇವಾಗ ಸರಿಯಾಗಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಏನಂದರೆ ತನಗೆ ಎಕ್ಸಾಮ್ ಇತ್ತು ಹೋದ ತಿಂಗಳೆಲ್ಲ. ಆಮೇಲೆ ನನಗೂ ಆಗ್ತಾನೆ ಇರಲಿಲ್ಲ ಈ ನಡುವೆ ವೀಡಿಯೋಸ್ ಮಾಡೋದಕ್ಕೆ. ಹಾಗಾಗಿ ನಾನು ಕೂಡ ಸ್ವಲ್ಪ ನಂದು ನೆಗ್ಲಿಜೆನ್ಸಿ ಇದೆ ಅದರಲ್ಲಿ ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ಸರಿಯಾಗಿ ಪೇಮೆಂಟೇ ತೊಗೊಳ್ಳಿಲ್ಲ. ಬಟ್ ಇವತ್ತು ನಾನು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಒಂದು ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ, ನೀವೇ ನೋಡ್ಬೋದು ನಾನು ಎಷ್ಟು ಪೇಮೆಂಟ್ ತಾಣ್ತೀನಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ತುಂಬ ಜನ ಪದೇ ಕೇಳ್ತಾನೆ ಇರ್ತೀರಾ. ಯೂಟ್ಯೂಬಲ್ಲಿ ನಿಜ ಹೇಳ್ಬೇಕಂತಂದರೆ ಫ್ರೆಂಡ್ಸ್, ಅಡ್ಸೆನ್ಸಿಂದ ನಾವೇನು ಅಡ್ವರ್ಟೈಸಿಂದ ತೊಗೊಳ್ತೀವಲ್ಲ, ಪೇಮೆಂಟ್ ಕಡಿಮೆನೇ. ತುಂಬ ಜನ ತುಂಬ ಪೇಮೆಂಟ್ ತೊಗೊಳ್ಳೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ನಮಗೆ 1000 ವ್ಯೂಸ್ ಬರುತ್ತೆ, ಕಮ್ಮಿನೇ ನಾವು ಪೇಮೆಂಟ್ ತೊಗೊತೀವಿ. ಆದರೆ ಲಕ್ಷ ವ್ಯೂಸ್ ಬರೋರು ತುಂಬಾ ಪೇಮೆಂಟ್ ತೊಗೊತಾರೆ. ಲಕ್ಷಾಂತರ ರೂಪಾಯಿ ತೊಗೊಳ್ಳೋರು ಇದ್ದಾರೆ ತುಂಬ ಜನ. ಬಟ್ ನಾನು ತೊಗೊಂಡು ತರೋದಂತೂ ತುಂಬಾ ಕಡಿಮೆ ಪೇಮೆಂಟು. ತುಂಬ ಅಂದರೆ ನನಗೆ 8,000 ರೂಪಾಯಿ ರೌಂಡ್ ಫಿಗರ್ ಒಂದೊಂದು ಸತಿ ತಿಂಗಳಲ್ಲಿ ತಗೊಳಕ್ಕಾಗ್ತಾಯಿಲ್ಲ.
ನಾನೊಂದು 20 ವೀಡಿಯೋ 15 ವೀಡಿಯೋ ಹಾಕಿದ್ರೆ ನನಗೆ 8,000 ರೂಪಾಯಿ ನನಗೆ ಮುಟ್ಟೋಕ್ಕಾಗ್ತಾಯಿಲ್ಲ. ನನ್ನ ವೀಡಿಯೋಸ್ 10,000 ವ್ಯೂಸ್ ಬಂದರೂ ಕೂಡ ನನಗೆ ಅಷ್ಟೊಂದು ಅಮೌಂಟ್ ಬರೋಲ್ಲ ಯೂಟ್ಯೂಬಿಂದ. ಏನಂತ ಹೇಳಿದ್ರೆ ನಾನು ಯಾವುದಾದ್ರೂ ಪ್ರಮೋಷನ್ಗಳು ಮಾಡಿದರೆ ಅಷ್ಟೇ ಅಮೌಂಟು ನನಗೆ ಪ್ರಮೋಷನ್ ಕಡೆಯಿಂದ ಸಿಗುತ್ತೋ ಹೊರತು ನನಗೆ ಯೂಟ್ಯೂಬ್ ಪೇಮೆಂಟು ತುಂಬಾ ಕಡಿಮೆ. ಈ ಕಡೆ ಪಕ್ಕದಲ್ಲಿ ನಾನು ನಿಮ್ಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಸುಳ್ಳು ಹೇಳೋವಂಥದ್ದು ಏನಿಲ್ಲ. ನಾನು ಇಲ್ಲ ಇಷ್ಟೇ ಬರೋದು ನನಗೆ ಅಂತಂದರೆ ನೀವು ಸುಳ್ಳು ಹೇಳ್ತೀರಾ, ಅದೇನು ಹೇಳಿದರೆ ಏನು ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಅಂತ ಕೆಲವ್ರು ಜಾಸ್ತಿ ವಿತಂಡವಾಗಿ ಕಮೆಂಟ್ ಹಾಕ್ತಾರೆ. ಬಟ್ ಏನು ಮಾಡೋ ಹಾಗಿಲ್ಲ. ನಂಬಿದರೆ ನಂಬೋದು, ಬಿಟ್ಟರೆ ಬಿಡ್ಬೋದು ಅಷ್ಟೇ. ಯಾಕಂದರೆ ಇರೋ ವಿಷಯ ಇದ್ದಂಗೆ ಹೇಳ್ತೀನಿ, ನಾನು ಇಲ್ದಿದ್ದೇನೆ ಹೇಳಕ್ಕೆ ಹೋಗೋದಿಲ್ಲ. ನೀವೇ ಸ್ಕ್ರೀನ್ಶಾಟಲ್ಲಿ ನೋಡಿ. ನಾನು ಸ್ಕ್ರೀನ್ ವೀಡಿಯೋ ಹಾಗೆ ಮಾಡಿಬಿಟ್ಟು ತೋರಿಸೋಣ ಅಂತಲೇ ಅಂದ್ಕೊಂಡೆ, ರೆಕಾರ್ಡ್ ಮಾಡಿ. ಬಟ್ ಅದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಆ ರೀತಿ ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ನಾನೇ ಜಾಸ್ತಿ ಪೇಮೆಂಟ್ ತೊಗೊಳ್ಳಲ್ಲ ಫ್ರೆಂಡ್ಸ್. ನಾನು ನಿಜ ಹೇಳ್ಬೇಕಂದ್ರೆ ನನ್ನದು ಪೂರ್ತಿ ಪೇಮೆಂಟ್ ಎಷ್ಟಿದೆ ಅದನ್ನು ನಿಮಗೆ ಹಾಕ್ತೀನಿ. ನಾನು ಡಿಸೆಂಬರಲ್ಲಿ ಬರೀ $107 ತೊಗೊಂಡಿರೋದು. ಡಿಸೆಂಬರಲ್ಲಿ ಮಾತ್ರ ನಾನು $107 ತೊಗೊಂಡಿದ್ದು. ಅದಾದಮೇಲೆ ಜನವರಿಲಿ ಬರೀ $67 ತೊಗೊಂಡಿದ್ದೀನಿ. ಫೆಬ್ರವರಿಗೆ ಬರೀ $81 ತೊಗೊಂಡಿದ್ದೀನಿ. $100 ಮಾಡೋಕ್ಕಾಗಲಿಲ್ಲ. ಹಾಗೆ ಮಾರ್ಚಲ್ಲಿ ಬರೀ $86 ತೊಗೊಂಡಿದ್ದೀನಿ. ಏಪ್ರಿಲಲ್ಲಿ ಈ ತಿಂಗಳು ಅಂದರೆ ಈ ಏಪ್ರಿಲ್ ತಿಂಗಳು ಮೊನ್ನೆ ಮುಗೀತಲ್ವಾ, ಅದರಲ್ಲಿ ಮಾತ್ರ $113. ಇದು ಈ ತಿಂಗಳು ಮಾತ್ರ $113 ನಾನು ತೊಗೊಂಡಿದ್ದೀನಿ. ನೀವು ಮಲ್ಟಿಪ್ಲೈ ಮಾಡಿ ನೋಡ್ಬೋದು. 113 ಪ್ಲಸ್ 81 ರೂಪಾಯಿ ಏನೋ ಸಮಥಿಂಗ್ ಇದೆ ಡಾಲರ್ ರೇಟು. ಅದನ್ನು ಹಾಕ್ಬಿಟ್ಟು ನೀವು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪೇಮೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ವಿಷಯ, $100 ಮಾಡೋದೇ ತುಂಬಾ ಕಷ್ಟ ಇದೆ ಯೂಟ್ಯೂಬಲ್ಲಿ. ಆಮೇಲೆ ಇವಾಗ ಬೇರೆ ಮಾನಿಟೈಸೇಷನ್ ಪಾಲಿಸಿಗಳು ಕೂಡ ಚೇಂಜ್ ಆಗಿದೆ. ಏಕೆಂದರೆ 3 ತಿಂಗಳಲ್ಲಿ 10 ಲಕ್ಷ ಅನಿಸುತ್ತೆ ನಂದೆಲ್ಲ ಮಾನಿಟೈಸೇಷನ್ ಆಗಿರೋದ್ರಿಂದ ಇದರಲ್ಲಿ ತೋರಿಸಲ್ಲ. ಮೋಸ್ಟ್ಲಿ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದಾರೆ ಅವ್ರಿಗೆ ತೋರಿಸ್ತಾ ಇರುತ್ತೆ, ನೋಡ್ಬೋದು ನೀವು. 10 ಲಕ್ಷ 3 ತಿಂಗಳಲ್ಲಿ 10 ಮಿಲಿಯನ್ ವ್ಯೂಸ್ ಅಲ್ವಾ? 10 ಮಿಲಿಯನ್ ವ್ಯೂಸ್ ಏನೋ ಮಾಡಬೇಕು. ಹಾಗೆ 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಅವರು, ಇದೆಲ್ಲ ಕಂಪ್ಲೀಟ್ ಆಗಬೇಕು. 1 ಇಯರಲ್ಲಿ 1000 ಸಬ್ಸ್ಕ್ರೈಬರು, ಹಾಗೆ 4000 ಅವರ್ ವಾಚ್ ಅವರು. ಹಾಗೆಯೇ 3 ತಿಂಗಳಲ್ಲಿ 90 ಡೇಸಲ್ಲಿ ಮೋಸ್ಟ್ಲಿ 10 ಮಿಲಿಯನ್ ಶಾರ್ಟ್ಸ್ ಅಲ್ವಾ ಚಿನ್ನಿ, ಅದು ಏನೇನು ಶಾರ್ಟ್ಸ್ 10 ಮಿಲಿಯನ್ ಶಾರ್ಟ್ಸಲ್ಲಿ ವ್ಯೂಸ್ ಆಗಿರಬೇಕು ಅಂತೇನೋ ಇದೆ. ಅದೆಲ್ಲ ಇದೆ. ಆಮೇಲೆ ಕಮ್ಯುನಿಟಿ ಗೈಡ್ಲೈನ್ಸ್ಗಳು ಇದೆ. ಕಾಪಿರೈಟ್ ಆಗಿರ್ಬಾರ್ದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ನಮ್ಮ ಚಾನಲಲ್ಲಿ. ಹಂಗಾದರೆ ಮಾತ್ರ ಮಾನಿಟೈಸೇಷನ್ ಆಗುತ್ತೆ. ಅವಾಗ ನಂಗೆ ಸುಲಭ ಅಲ್ಲ, ಇವಾಗ ತುಂಬಾ ಕಷ್ಟ. ಅದರಲ್ಲೂ ಅಷ್ಟೆಲ್ಲ ಟ್ರೈ ಮಾಡಿದರೂ ಕೂಡ ತಿಂಗಳ ಒಂದು 10,000 ಪೇಮೆಂಟ್ ತಾಣಕ್ಕಾಗ್ತಾಯಿಲ್ಲ ಅಂತ ನೀವು ಹೇಳ್ಬೋದು. ನೀವು ಹೇಳ್ತೀರಾ 10,000 ವ್ಯೂಸ್ ಬಂದಿದೆ, 8,000 ವ್ಯೂಸ್ ಬಂದಿದೆ, ಹಂಗೆ ಹಿಂಗೆ ಅಂತ. ಬಟ್ ಏನಂತ ಹೇಳಿದ್ರೆ ನನಗೆ ಪೇಮೆಂಟ್ ಕಮ್ಮಿ ಬರುತ್ತೆ, ಇದಂತೂ ಸತ್ಯ. ನಾನು ಮುಂಚೆ ಪ್ರಮೋಷನ್ ವೀಡಿಯೋಗಳು ತೊಗೋತಾ ಇದ್ದೆ. ಅದರಲ್ಲಿ ಒಂದು 2,000, 1,000, 1,500 ಆ ಥರ ನಾನು ತೊಗೋತಾ ಇದ್ದೆ. ಒಂದೊಂದು ಪ್ರಮೋಷನಿಗೆ 2,000 ಆ ಥರ ಎಲ್ಲ ತೊಗೋತಿದ್ದೆ. ಇವಾಗ ನಾನು ಪ್ರಮೋಷನ್ ವೀಡಿಯೋ ಅಂತಂದರೆ ಏನಾದರೂ ಪಾತ್ರೆಗಳು ತೊಗೊಳ್ಳೋದು, ಕುಕ್ಕರ್ಗಳು ತೊಗೊಳ್ಳೋದು ಆ ಥರ ತೊಗೊತೀನಿ. ಅಂದ್ಬಿಟ್ರೆ ಬಟ್ಟೆದು ಅದಕ್ಕೇನು ನಾನು ದುಡ್ಡು ಏನು ನಾನು ತೊಗೊಳ್ಳೋದು, ಬರೀ ಪ್ರಾಡಕ್ಟ್ ಅಂತ ಇದ್ದೀನಿ. ಹಾಗಾಗ್ಬಿಟ್ಟು ನನಗೆ ಅಮೌಂಟ್ ನಿಜವಾಗ್ಲೂ ಬರ್ತಾಯಿಲ್ಲ ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ. ಒಂದು ಸತಿ ಬೇಜಾರಾಗುತ್ತೆ. ಸರಿ ತಿಂಗಳೆಲ್ಲ ನಾನು ಸರಿಯಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ವಲ್ಲ ಅಂತ ಬೇಜಾರಾಗುತ್ತೆ ಒಂದೊಂದು ಸತಿ. ಆಮೇಲೆ ಮತ್ತೆ ಸುಮ್ಮನಾಗ್ತೀನಿ. ನನ್ನ ಹಸ್ಬೆಂಡು ಡೇ ಆ್ಯಂಡ್ ನೈಟು ಡ್ಯೂಟಿಗೆ ಹೋಗೋದ್ರಿಂದ ಎಲ್ಲದೂ ನನಗೆ ಕರೆಕ್ಟಾಗಿ ನೀಟಾಗಿ ಒಂದು ಮೇಂಟೆನೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ನಂದು ಪೇಮೆಂಟ್ ಅಂತ ಹೇಳಿದರೆ ಈ ತಿಂಗಳು $100 ಆಗಲಿಲ್ಲ ಅಂದರೆ ಏನೋ ಒಂದು $60, $70 ಆಯಿತು ಅಂದರೆ ನೆಕ್ಸ್ಟ್ ಮಂತ್ ಸೇರ್ಕೊಂಡು ಬರುತ್ತೆ. ಆವಾಗ ಏನೋ ಒಂಚೂರು ಅಡ್ಜಸ್ಟ್ ಮಾಡಿ ನಾನು ಮಾಡ್ತೀನಿ. ಹಾಗೆ ನಂದು ತುಂಬ ಕಮಿಟ್ಮೆಂಟ್ ಇದೆ ಫ್ರೆಂಡ್ಸ್. ಪೇಮೆಂಟ್ ತೊಗೊಂಡ್ರೆ ನನಗೆ ಆಸೆ ಪಟ್ಟಿದ್ದೇನು ತೊಗೊಳಕ್ಕಾಗಲ್ಲ. ನನಗೆ ಊರಿಗೆ ಸಂಬಂಧಪಟ್ಟಿದ್ದು ಒಂದಷ್ಟು ಕಮಿಟ್ಮೆಂಟ್ ಇದೆ. ಒಂದಷ್ಟು ಸಂಘಗಳು, ಸಾಲಗಳಿದೆ. ಅದನ್ನೆಲ್ಲ ನಾನು ಕಟ್ಕೊಬೇಕು. ನನ್ನದೇ ಆದಂಥದ್ದು ನನ್ನ ಮನೆಗೆ ಅಂತ ಮಾಡ್ಕೊಂಡಿದ್ದು ಸಂಘಗಳು, ಸಾಲಗಳೆಲ್ಲ ಇದೆ. ನನ್ನ ಮನೆ ಕಟ್ಟಬೇಕಾದ್ರೆ ಅದಕ್ಕೆ ನಾನು ಸಂಘ ಮಾಡಿನೇ ಮನೆ ಕಟ್ಟಿರೋದು. ಅದರಲ್ಲಿ ಒಂದು ಚೂರು ಯೂಟ್ಯೂಬ್ ಪೇಮೆಂಟ್ ಬಂದಿದ್ದರಿಂದ ನನಗೆ ಮನೇನ ಒಂಚೂರು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು. ಎಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಒಂದು ಭ್ರಮೆ ಅಂತಲೇ ಹೇಳ್ಬೋದು. ಎಲ್ಲ ಯೂಟ್ಯೂಬ್ ದುಡ್ಡಲ್ಲಿ ಕಟ್ಟಿದ್ದಾರೆ. ಇಲ್ಲ, ಕಟ್ಟೋರು ಕಟ್ಟಿದ್ದಾರೆ, ಮಾಡೋರು ಮಾಡಿದ್ದಾರೆ. ಬಟ್ ನಂದಲ್ಲ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಪೇಮೆಂಟ್ ಒಂಚೂರು ಬಂದಿದ್ದು ಅದಕ್ಕೆ ಹಾಕಿದ್ದೀನಿ. ಪ್ರಮೋಷನಲ್ಲಿ ನಾನು ತೊಗೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ ನೋಡಿ, ಅಜ್ಮುರಾ ಫ್ಯಾಷನ್ ಅದು ಇದೆಲ್ಲ ವೀಡಿಯೋಸ್ ಮಾಡ್ತಾಯಿದ್ದೆ. ಅದರಿಂದ ಬಂದಿದ್ದೆಲ್ಲ ಒಂಚೂರು ನಾನು ಹಾಕಿದ್ದೀನಿ. ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗಿತ್ತು. ಅದರಲ್ಲಿ ನಾನು ನೋ ಡೌಟ್ ಅಂತಲೇ ಹೇಳ್ತೀನಿ. ಇದೆಲ್ಲ ಸಹಕಾರಾಗಿದೆ ಯೂಟ್ಯೂಬಿಂದ ಅಂತಲೇ ಹೇಳ್ತೀನಿ. ಪ್ರಮೋಷನ್ ಆವಾಗ ಮುಂಚಿನ ಥರ ಇವಾಗ ಪ್ರಮೋಷನ್ಗಳು ಕೂಡ ಬರೋದಿಲ್ಲ. ಆವಾಗ ನನಗೆ ಪ್ರಮೋಷನ್ ಬರಲ್ಲ. ಯಾಕಂದರೆ
ಎಲ್ಲ ಯೂಟ್ಯೂಬರ್ಸ್ ಆಗಿದ್ದಾರೆ, ತುಂಬ ಜನ ಯೂಟ್ಯೂಬರ್ಸ್ ಬಂದುಬಿಟ್ಟಿದ್ದಾರೆ. ಹಂಗಾಗಿ ಬಟ್ ಯಾರಿಗೆ ಕೈ ಹಿಡಿಯುತ್ತೆ, ಯಾರಿಗೆ ಕೈ ಕೊಡುತ್ತೆ ಯೂಟ್ಯೂಬ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ವರ್ಷಾನುಗಟ್ಲೆ ಟ್ರೈ ಮಾಡಿರೋರಿಗೆ ಪಾಪ ಇನ್ನೂ ಕೂಡ ವ್ಯೂಸ್ ಬರ್ತಿಲ್ಲ. ಸುಮಾರು ಜನ ಯೂಟ್ಯೂಬರ್ಸ್ ಆ ಥರ ಇದ್ದಾರೆ. ನನಗೆ ಕೆಲವೊಂದಷ್ಟು ಸ್ನೇಹಿತರು ಇದ್ದಾರೆ, ಪಾಪ ಅವರು ಪ್ರತಿದಿನ ಒಂದು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಿದ್ರು ಕೂಡ ಅವ್ರಿಗೆ 100 ವ್ಯೂಸು 150 ವ್ಯೂಸ್ ಮೇಲೆ ಬರೋಲ್ಲ. ಒಂದೊಂದು ಸತಿ ಬೇಜಾರಾಗುತ್ತೆ. ಚೆನ್ನಾಗೇ ವಿಡಿಯೋ ಮಾಡ್ತಿದ್ದಾರಲ್ಲ, ಅವ್ರಿಗೆ ಯಾಕೆ ವ್ಯೂಸ್ ಬರೋಲ್ಲ ಅಂತ ಬೇಜಾರಾಗುತ್ತೆ. ಬಟ್ ನನ್ನದೇ ಈಗ ನೋಡ್ತಿದ್ದೀರಲ್ಲ, ನನ್ನದೇ ನನಗೆ $100 ಮಾಡೋಕ್ಕಾಗ್ತಾಯಿಲ್ಲ. ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಹಂಗಾಗಿ ಸರಿಯಾಗಿ ನನಗೆ ವ್ಯೂಸ್ ಇಲ್ಲ, ಸರಿಯಾಗಿ ಪೇಮೆಂಟ್ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಪ್ರಮೋಷನ್ಗಳು ಮಾಡಲ್ಲ, ಬರೀ ಬಟ್ಟೆದು ಪಾತ್ರೆದು ಪ್ರಮೋಷನ್ ಮಾಡ್ಕೊಳ್ತಾ ಕೂತಿದ್ದೀನಿ. ಇನ್ನೇನೇನಾದರೂ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ವೀಡಿಯೋಸ್ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇರ್ತೀನಿ. ಮತ್ತು ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಆದರೆ ಬಿಡೋದಿಲ್ಲ ಖಂಡಿತವಾಗ್ಲೂ. ನಾನು ಖಂಡಿತ ಈಗ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ದಯವಿಟ್ಟು ಮುಂಚಿನ ಥರ ಅಂತೂ ಆಗೋಲ್ಲ. ನನ್ನ ಕಾಲು ಕೈ ಊದ್ತಾಯಿತ್ತು. ನನಗೆ ಬಿ ಪಿ ವೇರಿಯೇಷನ್ ಪ್ರಾಬ್ಲಮ್, ಸ್ವಲ್ಪ ಲೋ ಬಿ ಪಿ ಆಗೋದು, ಐ ಬಿ ಪಿ ಆಗೋದು ಅದೆಲ್ಲ ಪ್ರಾಬ್ಲಮ್ ಇತ್ತು. ಹಾಗಾಗಿ ನಾನು ಸ್ವಲ್ಪ ದಿನ ಸರಿಯಾಗಿ ವೀಡಿಯೋಸ್ ಮಾಡಿಲ್ಲ. ನನ್ನದೇ ಆದ ಹೆಲ್ತ್ ಪ್ರಾಬ್ಲಮಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಅದಕ್ಕೇ ಅಂದ್ಕೊಂಡೆ ಸ್ವಲ್ಪ ಮನೆಯೂ ಕೂಡ ಚೇಂಜ್ ಮಾಡಿಬಿಟ್ಟು ನಾನು ಚೆನ್ನಾಗಿ ಓಡಾಡಬೇಕು, ಆ್ಯಕ್ಟಿವ್ ಆಗಬೇಕು ಸರಿಯಾಗಿ ಅಂತ ನೋಡಿದೆ. ನನಗೆ ತುಂಬ ಸುಸ್ತು ಜಾಸ್ತಿ ಆಗೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿತ್ತು. ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಹಾಗಾಗಿ ಸರಿಯಾಗಿ ವೀಡಿಯೋಸ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಮಾಡಬೇಕು, ಮಾರ್ನಿಂಗ್ ರೋಟೀನು, ನೈಟ್ ರೋಟೀನು. ಸಾಮಾನ್ಯ ಮಾರ್ನಿಂಗ್ ನಾನು ಹಿಂಗೆ ಮಾಡೋಕ್ಕಾಗ್ತಾಯಿಲ್ಲ, ನೈಟ್ ರೋಟೀನ್ ವೀಡಿಯೋಗಳು ಅದೇನೇ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಟು ನೈಟ್ ಈ ಥರದ್ದೇ ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಸ್ಪೆಷಲಾಗಿ ರೆಸಿಪಿಗಳು ಆ ಥರ ಎಲ್ಲ ಟ್ರೈ ಮಾಡಬೇಕು ಅಂದ್ಕೊಳ್ತೀನಿ. ಸಡನ್ನಾಗಿ ಅಂಗಡಿಗಳು ಸಿಗೋಲ್ಲ. ಸಡನ್ನಾಗಿ ಐಟಮ್ಸ್ ಬೇಕಂದರೆ ಈ ಸ್ವಿಗ್ಗಿ ಇದರಲ್ಲಿ 2-3 ಐಟಮಿಗೆಲ್ಲ ಮತ್ತೆ ತರಿಸ್ಕೊಳ್ಳೋಕ್ಕೆ ಹೋಗಬೇಕು, ಅಂಗಡಿಗಳು ಇಲ್ದಿರೋದ್ರಿಂದ. ಇಲ್ಲ ನನ್ನ ಹಸ್ಬೆಂಡ್ಗೆ ನಾನು ದಾರಿ ಕಾಯ್ತಾ ಇರಬೇಕು. ಏನಾದರೂ ಬೇಕು, ಸ್ಪೆಷಲ್ ಆಗಬೇಕು ಅಂತಂದರೆ ಏನಾದರೂ ಒಂದು ಮನೆಯಲ್ಲಿ ಎಲ್ಲದೂ ಇರೋದಿಲ್ಲ ಅಲ್ವಾ ಸಮ್ಟೈಮ್ಸ್. ಹಾಗಾಗಿ ಆಮೇಲೆ ನಮ್ಮ ಮನೆಯವ್ರಿಗೆ ಇವಾಗ ನೀರಿಗೋಸ್ಕರ ಅವಾಗವಾಗ ಮನೇಲಿ ಬಂದು ಇದು ಮಾಡ್ತಾಯಿದ್ರು. ಇವಾಗ ರಜಾ ಇರೋದ್ರಿಂದ ಸ್ವಲ್ಪ ನೀಟಾಗಿ ಡ್ಯೂಟಿ ಮಾಡಲಿ, ಅವ್ರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ನನಗೆ ಏನೇನು ಬೇಕೋ ಅದನ್ನೆಲ್ಲ ಸ್ವಿಗ್ಗಿಯಲ್ಲಿ ಅಲ್ಲಿ ತರಿಸ್ಕೊಂಡು ಮೇಂಟೈನ್ ಮಾಡ್ಕೊತ ಹೋಗ್ತಾಯಿದ್ದೀನಿ. ಮಂತ್ಲಿ ಒಂದು ಸತಿ ಅಂಗಡಿ ಸಾಮಾನೆಲ್ಲ ತರ್ತಾರೆ, ಸಣ್ಣ ಪುಟ್ಟ ಹಾಲು ಅದು ಇದು ಎಲ್ಲ ನಾನು ತರಿಸ್ಕೊತಾ ಇರ್ತೀನಿ. ಹಾಗೆ ಪೇಮೆಂಟ್ ಕೂಡ ನೋಡಿದ್ರಲ್ಲ, ಸೊ ಇದಂತೂ ಸತ್ಯ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು, ಇನ್ಯಾರ್ದು ನನ್ನ ಪೇಮೆಂಟ್ ತೋರ್ಸೋಕ್ಕಾಗಲ್ಲ. ಹಾಗೆ ನಂದು ಇನ್ನೊಂದು ಸ್ನೇಹಿತೆ ಚಾನಲ್ ಇದೆ ನೋಡಿ ಫ್ರೆಂಡ್ಸ್, ಅದರಲ್ಲಿ ಇನ್ನೂ ಕೂಡ ಏನು ₹1 ದುಡ್ಡು ಬಂದಿಲ್ಲ ನಿಜ ಹೇಳ್ಬೇಕಂದ್ರೆ. ಅದನ್ನು ಕೂಡ ವೀಡಿಯೋಸ್ ಮಾಡಿಲ್ಲ. ಅದರಲ್ಲಿ ನೀವು ನೋಡ್ಬೋದು 50-60 ವ್ಯೂಸ್ ಬಂದರೆ ಮಾನಿಟೈಸೇಷನ್ ಆನ್ ಆಗಿದೆ, ದುಡ್ಡಂತೂ ತೊಗೊಂಡಿಲ್ಲ. ಅದು ಇನ್ನೂ ಏನು ಕೂಡ ಮುಂದಕ್ಕೆ ಮೂನೇ ಆಗಿಲ್ಲ, ಚಾನಲ್ ಅಲ್ಲೇ ನಿಂತಿದೆ. ಅದಕ್ಕೂ ಏನಾದರೂ ಮಾಡಾಕಬೇಕು, ಅದನ್ನು ಕೂಡ ಮೂವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದು ಇವಾಗ ಆಗ್ತಾಯಿಲ್ಲ. ನಾನು ಹೇಳಿದೆ ನನಗೆ ಬಿ ಪಿ ಇದ್ರಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ. ಹಂಗಾಗಿ ಸ್ವಲ್ಪ ದಿನ ಸರಿ ಹೋಗ್ತೀನಿ. ಸರಿ ಹೋದ್ಮೇಲಂತೂ ಇವಾಗ ಸರಿ ಹೋಗಿದ್ದೀನಿ ಆ್ಯಕ್ಚುಲಿ. ಸರಿಯಾಗಿ ವೀಡಿಯೋಸ್ ಬರುತ್ತೆ. ಹಾಗೆಯೇ ಇನ್ನು ಊರಿಗೆ ಹೋಗ್ಬಿಟ್ರೆ ಫುಲ್ ಆ್ಯಕ್ಟಿವ್ ಆಗಿ ವೀಡಿಯೋಸ್ ಮಾಡ್ತೀನಿ. ನಾವು ಊರು ಅಂತಂದರೆ ಅಲ್ಲಿ ಇಲ್ಲಿ ಹೋಗೋದು ಮಾಡೋದು ಅದೆಲ್ಲ ಇರುತ್ತೆ. ನೆಂಟರ ಮನೆಗೆ ಹೋಗೋದಿರುತ್ತೆ, ಮದುವೆ ಫಂಕ್ಷನ್ಗಳಿದ್ದಾವೆ, ಅದ್ರದ್ದೆಲ್ಲ ವೀಡಿಯೋಸ್ ಬರುತ್ತೆ. ಸೊ ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಒಟ್ಟಾರೆಯಾಗಿ ಪೇಮೆಂಟ್ ಅಂತೂ ಇಷ್ಟೇ. ಊರಿಗೆ ಇನ್ನು ಒಂದು 2 ದಿನದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗೋಣ ಅಂತಲೇ ಇದೆ. ನನ್ನ ಹಸ್ಬೆಂಡ್ ಇನ್ನೊಂದು 2 ದಿನ ಇರು ಅಂತಿದ್ದಾರೆ. ಅವ್ರು ಏನೋ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ನನ್ನ ಹಸ್ಬೆಂಡ್ ಬರ್ತಡೇ ಬೇರೆ ಇತ್ತು. ಅವ್ರನ್ನ ಒಬ್ಬರನ್ನೇ ಹೆಂಗೆ ಬಿಟ್ಟು ಹೋಗೋದು ಬರ್ತಡೇ ದಿನ ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ತಾನು ಇಬ್ಬರೇ ಹೋಗ್ತಾ ಇರೋದ್ರಿಂದ ಇವತ್ತು ಬರ್ತಡೇ ದಿನ ನನ್ನ ಹಸ್ಬೆಂಡು ಹೊರಗಡೆ ಏನೋ ಫ್ರೆಂಡ್ ಜೊತೆ ಕೆಲಸ ಇದೆ ಅಂತ ಹೋಗಿದ್ದಾರೆ. ಬರೋದು ತುಂಬಾ ಲೇಟ್ ಆಗುತ್ತೆ. ಹಂಗಾಗಿ ಇವತ್ತು ಬರ್ತಡೇ ಸೆಲೆಬ್ರೇಷನ್ ಅಂತೇನಿಲ್ಲ. ಸ್ಪೆಷಲಾಗಿ ಅಡುಗೆ ಅಂತಂದರೆ ಬೆಳಗ್ಗೆ ಒಂದು ಕೇಸರಿ ಬಾತ್ ಮಾಡಿದ್ದೀನಿ. ಇವಾಗ ಏನಾದರೂ ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ಮಾಡೋಣ ಅಂತ. ಏನಾದರೂ ನಾನ್ ವೆಜ್ ಇಷ್ಟಪಡ್ತಾರೆ, ನಾನ್ ವೆಜ್ಜಲ್ಲೇ ಏನಾದರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ನಾನ್ ವೆಜ್ ತಂದ್ಕೊಡೋಕ್ಕೂ ಅವ್ರು ಇಲ್ಲ. ಹಂಗಾಗಿ ಹೊರಗಡೆ ಹೋಗಿದ್ದಾರಲ್ವ, ಹಾಗಾಗಿ ಇವಾಗ ಅದನ್ನು ಕೂಡ ಮಾಡ್ತಾಯಿಲ್ಲ. ಓಕೆ, ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಕೆಲವ್ರು ಹೆಂಗೆ ಅಂತ ಹೇಳಿದ್ರೆ ಏನಾದರೂ ಕಾಲು ಕೆರ್ಕೊಂಡು ಏನಾದರೂ ಒಂದೊಂದು ಕಮೆಂಟ್ಸ್ ಹಾಕ್ತಾನೆ ಇರ್ತಾರೆ. ಏನು ನನ್ನ ವೀಡಿಯೋಸಲ್ಲಿ ಇದು ಏನು ಮಿಸ್ಟೇಕ್ಸ್ ಕಾಣುತ್ತೋ ಗೊತ್ತಿಲ್ಲ, ಏನಾದರೂ ಒಂದೊಂದನ್ನ ಹಾಕ್ತಾನೆ ಇರ್ತಾರೆ ಅದು ಇದು ಅಂತ ಬ್ಯಾಡಾಗಿ. ಸೊ ಸ್ವಲ್ಪ ನಾನು ಹೇಳೋದಿಷ್ಟೇ, ಮಾನವೀಯತೆಯಿಂದ ಯೋಚನೆ ಮಾಡಿ. ನಾವೇನಾದರೂ ತಪ್ಪಿದ್ದಾಗ ಮಾತ್ರ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀವಿ. ತಪ್ಪಿಲ್ಲ ಅಂತಂದಾಗ ನಿಜವಾಗ್ಲೂ ನಮಗೂ ಒಳಗಡೆ ನೋವಾದಾಗ ಏನಂತೀವಿ ಹೇಳಿ, ನಿಮ್ಮ ದೇವ್ರು ಖಂಡಿತ ಒಳ್ಳೇದು ಮಾಡಲ್ಲ ಬಿಡಿ, ಈ ಥರ ಹೊಟ್ಟೆ ಉರ್ಕೋತಿರಲ್ಲ ಅಂತಲೇ ನಾನು ಅಂದ್ಕೊಳ್ಳೋದು. ದೇವ್ರ ಮೇಲೆ ಬಾರಾಕಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೆನ್ಯೂನಾಗಿ ಏನಿದೆ ಅದನ್ನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಿರೋರು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಏನಿವತ್ತು ರೆಸಿಪಿ ಏನು ಕೂಡ ನಾನು ಶೇರ್ ಮಾಡ್ತಾಯಿಲ್ಲ. ಈ ಒಂದು ಡೀಟೇಲಾಗಿ ನಿಮಗೆ ತಿಳಿಸ್ಬೇಕು ಅಂತ ಇದ್ದೆ. ಸೊ ನಾನು ತಾಣ್ತಾರೋ ಪೇಮೆಂಟು ಜನವರಿಯಿಂದನೇ ತೋರಿಸ್ತಿದ್ದೀನಿ. ಬೇಕಂದರೆ ಅದಕ್ಕಿಂತ ಹಿಂದಿಂದು ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ಗಳನ್ನ ಹಾಕ್ತೀನಿ. ನಾನು ನಿಜವಾಗ್ಲೂ $100 ಕೂಡ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಹೇಳ್ತಾ ಇರೋದು. ಓಕೆ,
ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.